ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡ್ತಾ ಇರುವಂತಹ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಾವು ಇದೇ ಮಾರ್ಚ್ 3ನೇ ತಾರೀಕು ಮಂಗಳವಾರ ಹುಣ್ಣಿಮೆಯ ದಿನ ನಡೆಯುವಂತಹ ಪೂರ್ಣ ಚಂದ್ರಗ್ರಹಣದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನೋಡೋಣ. ಹಾಗೆ ಈ ಗ್ರಹಣದ ಶುಭ ಅಶುಭ ಫಲಗಳು ಹೇಗಿರುತ್ತೆ ಅನ್ನುವಂಥ ಒಂದು ವಿಚಾರ, ಇನ್ನು ಬಹಳ ವಿಶೇಷವಾಗಿ ಆ ದಿನ ಮಾಡಬೇಕಾಗಿರುವಂತಹ ಕೆಲವು ರಾಶಿ ನಕ್ಷತ್ರದವರು ಮಾಡುವಂತಹ ಪರಿಹಾರಗಳು ಯಾವ್ಯಾವುದು ಇದನ್ನು ಕೂಡ ತಿಳ್ಕೊಳ್ಳೋಣ. ಇಲ್ಲಿ ಸೂರ್ಯಗ್ರಹಣ ಸಾಮಾನ್ಯವಾಗಿ ಅಮಾವಾಸ್ಯೆಯ ದಿನ, ಚಂದ್ರಗ್ರಹಣ ಹುಣ್ಣಿಮೆಯ ದಿನ ಸಂಭವಿಸುತ್ತೆ. ಇದು ಪ್ರಕೃತಿಯ ಒಂದು ವಿಶಿಷ್ಟವಾದಂತಹ ಸೋಜಿಗ. ತಮಗೆ ಗೊತ್ತಿದೆ, ಇದು ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣ ಆಗಲಿ ಯಾವ ರಾಶಿಯಲ್ಲಿ ನಡೆಯುತ್ತೋ ಆ ರಾಶಿಯವರು, ಯಾವ ನಕ್ಷತ್ರದಲ್ಲಿ ನಡೆಯುತ್ತೋ ಆ ನಕ್ಷತ್ರದವರು ಶಾಂತಿ ಪರಿಹಾರವನ್ನ ಮಾಡಿಕೊಳ್ಳುವಂಥದ್ದು ಉತ್ತಮ. ಅದು ಈ ಮಾರ್ಚ್ 3ನೇ ತಾರೀಕು ಹುಣ್ಣಿಮೆ ಇರುವಂತಹ ದಿನ ಚಂದ್ರಗ್ರಹಣ ನಡೀತಾ ಇದೆ. ಇಲ್ಲಿ ವಿಶೇಷವಾಗಿ ಕೆಲವೊಂದು ರಾಶಿ ನಕ್ಷತ್ರದವರು ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಏಕೆಂದ್ರೆ ಈ ಗ್ರಹಣದ ಪ್ರಭಾವ ಈ ರಾಶಿಗಳ ಮೇಲೆ, ನಕ್ಷತ್ರಗಳ ಮೇಲೆ ಇದ್ದೇ ಇರುತ್ತೆ ಅನ್ನುವಂಥ ಒಂದು ಅಭಿಮತ ನಮ್ಮ ಹಿರಿಯರದ್ದಾಗಿದೆ. ಹಾಗಾಗಿನೇ ಯಾವ ರಾಶಿಯಲ್ಲಿ ಗ್ರಹಣ ಸಂಭವಿಸುತ್ತೋ ಆ ರಾಶಿಯಿಂದ 3, 4, 8 ಮತ್ತೆ 11ನೇ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು 5, 7, 9, 12ನೇ ರಾಶಿಯವರಿಗೆ ಮಿಶ್ರ ಫಲಗಳಿರುತ್ತೆ. ಹಾಗೆ 2, 6, 10ನೇ ರಾಶಿಯವರಿಗೆ ಅಶುಭ ಫಲಗಳು ಸಂಭವಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಮಂಗಳವಾರ ನಡೆಯುವಂಥ ಕೇತುಗ್ರಸ್ತ ಖಂಡಗ್ರಾಸ ಚಂದ್ರಗ್ರಹಣ, ಇದನ್ನ ಖಗ್ರಾಸ ಚಂದ್ರಗ್ರಹಣ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗಾಗಿ ಆ ಗ್ರಹಣದ ವಿಚಾರವಾಗಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂಥದ್ದು ಉತ್ತಮ. ಇಲ್ಲಿ ಮಿಶ್ರ ಫಲ ಮತ್ತೆ ಅಶುಭ ಫಲಗಳನ್ನ ಪಡ್ಕೊಳ್ಳುವಂಥವ್ರು ಶಾಂತಿ ಪರಿಹಾರಗಳನ್ನ ಮಾಡಿಕೊಳ್ಳುವಂಥದ್ದು ತುಂಬಾ ಒಳಿತು. ಅದರಲ್ಲಿ ಈ ಗ್ರಹಣ, ಈ ಚಂದ್ರಗ್ರಹಣ ಈ ಬಾರಿ ನಡೀತಾ ಇರುವಂಥದ್ದು ಸಿಂಹರಾಶಿಯಲ್ಲಿ ಪುಬ್ಬ ನಕ್ಷತ್ರದಲ್ಲಿ. ಹಾಗಾಗಿ ಇವರಿಗೆ ದೋಷ ಇರುತ್ತೆ, 100ಕ್ಕೆ 100ರಷ್ಟು ದೋಷ ಇರುತ್ತೆ. ಇವರು ಕಡ್ಡಾಯವಾಗಿ ಪರಿಹಾರವನ್ನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಚಂದ್ರಗ್ರಹಣಕ್ಕೆ ಅಕ್ಕಿಯನ್ನ, ಸೂರ್ಯಗ್ರಹಣಕ್ಕೆ ಗೋಧಿಯನ್ನ, ಇನ್ನು ರಾಹುಗ್ರಸ್ತ ಆದ್ರೆ ಉದ್ದನ್ನ, ಮತ್ತೆ ಕೇತುಗ್ರಸ್ತ ಆದ್ರೆ ಹುರುಳಿಯನ್ನ, ಜೊತೆಗೆ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಯೋಗ್ಯರಿಗೆ ದಾನ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ಗ್ರಹಣದ ಸಂದರ್ಭದಲ್ಲಿ ಕೆಲವೊಂದು ವಿಧಿವಿಧಾನಗಳನ್ನ ಅನುಸರಣೆ ಮಾಡಬೇಕು. ಉದಾಹರಣೆಗೆ ಭೋಜನ ಮಾಡುವಂಥದ್ದು, ಅಂದ್ರೆ ಗ್ರಹಣಕ್ಕೆ ಎಷ್ಟು ಸಮಯ ಮುಂಚಿತವಾಗಿ ಆಹಾರವನ್ನ ಸ್ವೀಕರಿಸಿರಬೇಕು ಅನ್ನುವಂಥ ವಿಚಾರಗಳಾಗ್ಲಿ, ಆ ಸಂದರ್ಭದಲ್ಲಿ ರೋಗಿಗಳಾಗ್ಲಿ ಅಥವಾ ಬಸುರಿಯರಾಗ್ಲಿ ಯಾವ ಕ್ರಮಗಳನ್ನ ಅನುಸರಿಸಬೇಕು ಇದನ್ನು ಕೂಡ ತಾವು ಪರಿಪಾಲನೆ ಮಾಡಬೇಕಾಗತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಚಂದ್ರಗ್ರಹಣ ಇರೋದ್ರಿಂದ ಅಕ್ಕಿಯನ್ನ ಮತ್ತೆ ಕೇತುಗ್ರಸ್ತ ಆಗಿರೋದ್ರಿಂದ ಹುರುಳಿಯನ್ನ ದಾನ ಮಾಡಬೇಕು ಅನ್ನುವಂಥ ವಿಚಾರ. ಇದನ್ನ ನೀವು ಮನನ ಮಾಡ್ಕೊಳ್ಳಿ. ಈ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ತಿಳಿಸಿರುವಂತಹ ರೀತಿಯಲ್ಲಿ ಗ್ರಹಣಾಚರಣೆಯ ಕ್ರಮವನ್ನ ಅನುಸರಣೆ ಮಾಡಬೇಕು. ಆದ್ರೆ ಇದನ್ನ ಅನುಸರಣೆ ಮಾಡುವಂಥದ್ದು ಅಥವಾ ಬಿಡುವಂಥದ್ದು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಂತಹ ಒಂದು ವಿಚಾರ. ಹಾಗಾಗಿನೇ ಈ ಮಾರ್ಚ್ 3ನೇ ತಾರೀಕು ಮಂಗಳವಾರ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಎಂದು ಸಂಭವಿಸುವಂತಹ ಈ ಕೇತುಗ್ರಸ್ತ ಗ್ರಸ್ತೋದಯ ಚಂದ್ರಗ್ರಹಣದ ಸ್ಪರ್ಶಕಾಲ ಹಗಲು 3 ಗಂಟೆ 13 ನಿಮಿಷಕ್ಕೆ ಈ ಗ್ರಹಣ ಹಿಡಿಯುತ್ತೆ. ಇದರ ನಿಮೀಲನ ಕಾಲ ಆ ದಿನ ಅಪರಾಹ್ನ 4 ಗಂಟೆ 44 ನಿಮಿಷಕ್ಕೆ. ಇನ್ನು ಗ್ರಹಣದ ಮಧ್ಯಕಾಲ ಬಂದು ಸಾಯಂಕಾಲ 5 ಗಂಟೆಗಿರುತ್ತೆ. ಇನ್ನು ಉನ್ಮೀಲನ ಕಾಲ ಏನಿದೆ ಅದು ಅಂದ್ರೆ ಗ್ರಹಣ ಬಿಡುವಂತಹ ಸಂದರ್ಭ ಏನಿದೆ ಅದು 5 ಗಂಟೆ 33 ನಿಮಿಷಕ್ಕೆ. ಇನ್ನು ಮೋಕ್ಷ ಕಾಲ ರಾತ್ರಿ 6 ಗಂಟೆ 47 ನಿಮಿಷಕ್ಕೆ ಆಗುತ್ತೆ. ಇಲ್ಲಿ ಈ ಚಂದ್ರಗ್ರಹಣ ಮಾರ್ಚ್ 3ನೇ ತಾರೀಕು ಹಗಲಿನಲ್ಲಿ ಸ್ಪರ್ಶ ಆಗೋದ್ರಿಂದ ಚಂದ್ರೋದಯದ ನಂತರವೇ ಗ್ರಹಣ ಕಣ್ಣಿಗೆ ಗೋಚರ ಆಗುತ್ತೆ. ಹಾಗಾಗಿ ಭಾರತದ ಕೆಲವು ಪ್ರದೇಶಗಳಲ್ಲಿ ಚಂದ್ರೋದಯದ ನಂತರವೇ ಉನ್ಮೀಲನ ಕಾಲದಿಂದ ಮೋಕ್ಷ ಕಾಲದವರೆಗೆ ಗ್ರಹಣ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಸರಿಸುಮಾರು 19 ನಿಮಿಷಗಳು ಮಾತ್ರ ಕಣ್ಣಿಗೆ ಗೋಚರ ಆಗುವಂಥದ್ದು. ಆದ್ರೆ ಈ ಗ್ರಹಣದ ಒಟ್ಟು ಸಮಯ ಎಷ್ಟಿದೆ 3 ಗಂಟೆ 27 ನಿಮಿಷಗಳಷ್ಟು ಇರುತ್ತೆ. ಹಾಗಾಗಿನೇ ಈ ಕರ್ನಾಟಕದ ಎಲ್ಲ ಊರುಗಳಲ್ಲೂ ಕೂಡ ಈ ಗ್ರಹಣದ ಮೋಕ್ಷ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಇನ್ನು ಆ ದಿನ ಅನುಸರಣೆ ಮಾಡಬೇಕಾಗಿರುವಂತಹ ಕೆಲವೊಂದು ವಿಧಿವಿಧಾನಗಳ ಬಗ್ಗೆ ಹೇಳೋದಾದ್ರೆ, ಭೋಜನ ಮಾಡುವಂಥದ್ದು, ಊಟ ಮಾಡುವಂತಹ ಅಥವಾ ಆಹಾರ ಸೇವನೆ ಮಾಡುವಂತಹ ವಿಚಾರ ಏನಿದೆ ಅದು ಹಗಲಿನಲ್ಲಿ ಭೋಜನ ನಿಷಿದ್ಧವಾಗಿರುತ್ತೆ. ಯಾಕೆಂದ್ರೆ
ಗ್ರಹಣದ ಮೋಕ್ಷ ನಂತರ ಶುದ್ಧ ಬಿಂಬ ದರ್ಶನ ಮಾಡಿ ಆಹಾರವನ್ನ ಸೇವನೆ ಮಾಡಬಹುದು. ಆದರೆ ಗ್ರಹಣಕ್ಕೆ ಮೊದಲು ಆ ದಿನ ಬೆಳಿಗ್ಗೆ 9:47 ಒಳಗೆ ಆಹಾರವನ್ನ ಸೇವಿಸಿರಬೇಕು ಅನ್ನುವಂಥದ್ದು ಇದೆ. ಇನ್ನು ಅಶಕ್ತರಾಗಿ ರೋಗಿಗಳಾಗ್ಲಿ, ವೃದ್ಧರಾಗ್ಲಿ ಅಥವಾ ಬಾಣಂತಿ ಬಸುರಿಯರಾಗ್ಲಿ ಅವರು ಮಧ್ಯಾಹ್ನ 12:45 ಒಳಗೆ ಲಘು ಆಹಾರವನ್ನ ಮಾತ್ರ ಸೇವನೆ ಮಾಡಬೇಕು ಅನ್ನುವಂಥದ್ದು ಇದೆ. ಏಕೆಂದ್ರೆ ಈ ಗ್ರಹಣದ ಸಂದರ್ಭದಲ್ಲಿ ನಮ್ಮ ಜಠರ ಖಾಲಿ ಇರಬೇಕು. ಯಾವುದೇ ಆಹಾರ ಪದಾರ್ಥಗಳು, ಅದರಲ್ಲೂ ಗಟ್ಟಿ ಪದಾರ್ಥಗಳು ಜಠರದಲ್ಲಿ ಇರಬಾರದು. ಏಕೆಂದ್ರೆ ಗ್ರಹಣ ಸ್ವಲ್ಪ ಆಕರ್ಷಣೆಯಿಂದ ಕೂಡಿರೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಯಗಳಾಗತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆಹಾರವನ್ನ ಸಾಕಷ್ಟು ಮೊದಲೇ ಸೇವಿಸಿರಬೇಕು. ಈ ಗ್ರಹಣದ ಸಂದರ್ಭದಲ್ಲಿ ಅದು ಪೂರ್ಣವಾಗಿ ಜೀರ್ಣ ಆಗಿರಬೇಕು ಅನ್ನುವಂಥ ಹಿನ್ನೆಲೆ ಇದೆ. ಇನ್ನು ಗ್ರಹಣದ ಮೊದಲೇ ನಿಮ್ಮಲ್ಲಿರುವಂತಹ ಆಹಾರ ಪದಾರ್ಥಗಳಾಗ್ಲಿ, ಹಾಲು, ಮೊಸರು, ನೀರು, ಉಪ್ಪಿನಕಾಯಿ ಇತ್ಯಾದಿ ಹಣ್ಣುಗಳು, ಈ ಪದಾರ್ಥಗಳ ಮೇಲೆ ದರ್ಬೆಯನ್ನ ಮತ್ತೆ ತುಳಸಿಯನ್ನ ಹಾಕಬೇಕು ಅನ್ನುವಂಥದ್ದು ಇದೆ. ಅಲ್ಲಿ ಇಡಬೇಕು ಅದರ ಮೇಲೆ. ಇದರಿಂದ ಈ ಗ್ರಹಣದ ವಿಕಿರಣಗಳಿಂದ ಉಂಟಾಗುವಂತಹ ದುಷ್ಪರಿಣಾಮಗಳನ್ನ ಈ ದರ್ಬೆಯಾಗ್ಲಿ ಅಥವಾ ತುಳಸಿಯಾಗ್ಲಿ ತಡೆಯತ್ತೆ ಅನ್ನುವಂಥ ವಿಚಾರ ಇದೆ. ಅದರ ಬಗ್ಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಯಾಕಾಗಿ ಗ್ರಹಣದ ಸಂದರ್ಭದಲ್ಲಿ ದರ್ಬೆಯನ್ನ ಅಥವಾ ತುಳಸಿಯನ್ನ ಹಾಕ್ತಾರೆ, ಇದರ ವೈಜ್ಞಾನಿಕ ಹಿನ್ನೆಲೆಯನ್ನು, ನಮ್ಮ ಧರ್ಮಶಾಸ್ತ್ರ ಹೇಳುವಂಥ ಹಿನ್ನೆಲೆಯನ್ನು ಅದನ್ನು ಕೂಡ ತಿಳ್ಕೊಳ್ಳೋಣ. ಒಟ್ಟಾರೆ ಈ ಖಗ್ರಾಸ ಚಂದ್ರಗ್ರಹಣ ನಮ್ಮ ಕಣ್ಣಿಗೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಕಾಣಿಸೋದ್ರಿಂದ ಈ ಗ್ರಹಣದ ಮಧ್ಯಕಾಲದ ಸಂದರ್ಭದಲ್ಲಿ ದಾನಾದಿಗಳನ್ನು ಕೊಡಬಹುದು ಅನ್ನುವಂಥ ವಿಚಾರ ಇದೆ. ಇನ್ನು ಈ ಗ್ರಹಣ ಮೋಕ್ಷಕ್ಕೆ ಮೊದಲು ತರ್ಪಣಾದಿಗಳನ್ನು ನಡೆಸಬೇಕು ಅನ್ನುವಂಥದ್ದು ಕೂಡ ಇದೆ. ಇನ್ನು ಆ ದಿನ ಕಾಲಶ್ರಾದ್ದವನ್ನ ಮಾಡುವಂಥವ್ರು 4ನೇ ತಾರೀಕು ಮಾಡಬಹುದು. ಬುಧವಾರದ ದಿನ, ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಪ್ರಥಮೆಯ ದಿನ ಈ ಶ್ರಾದ್ದವನ್ನ ನಡೆಸಬೇಕು ಅನ್ನುವಂಥ ವಿಚಾರ ಇದೆ. ಇನ್ನು ಈ ಶಾಂತಿ ವಿಚಾರಕ್ಕೆ ಬಂದ್ರೆ ಇಲ್ಲಿ ಪುಬ್ಬ ನಕ್ಷತ್ರದವರು, ಸಿಂಹರಾಶಿಯವರು ಈ ಗ್ರಹಣ ಶಾಂತಿಯನ್ನ ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ನಾವು ಹೇಳುವಂಥ ಈ ಶ್ಲೋಕ ಏನಿದೆ ಅದನ್ನ ಒಂದು ಕಾಗದದ ಮೇಲೆ ಬರೆದಿಟ್ಕೊಂಡು ಗ್ರಹಣ ಮುಗಿಯುವವರೆಗೂ ಕೂಡ ನಿಮ್ಮ ಬಳಿಯೇ ಇಟ್ಕೊಂಡಿರಿ. ಈ ಪುಬ್ಬ ನಕ್ಷತ್ರದವರು, ಸಿಂಹರಾಶಿಯವರು ನಂತರ ಗ್ರಹಣ ಮೋಕ್ಷ ನಂತರ ಶುದ್ಧ ಬಿಂಬ ದರ್ಶನವನ್ನ ಮಾಡಿ ಸ್ನಾನಾದಿಗಳನ್ನು ಮುಗಿಸಿ ಯಥಾಶಕ್ತಿ ದಕ್ಷಿಣೆ ಸಮೇತ ಈ ಶ್ಲೋಕ ಬರೆದಿರುವಂತಹ ಕಾಗದವನ್ನ, ಹಾಗೆ ಅಕ್ಕಿಯನ್ನ, ಹುರುಳಿಯನ್ನ, ಬಿಳಿ ವಸ್ತ್ರವನ್ನ ಯೋಗ್ಯರಿಗೆ ದಾನ ಮಾಡಬೇಕು ಅನ್ನುವಂಥ ವಿಚಾರ. ಇದನ್ನ ನೀವು ಅನುಸರಣೆ ಮಾಡಿ ಗ್ರಹಣದಿಂದ ಬರುವಂತಹ ಯಾವುದೇ ರೀತಿಯ ಅಶುಭ ಫಲಗಳು ನಿಮ್ಮ ಬಳಿ ಬರಲ್ಲ. ಹಾಗಾಗಿನೇ ಇಲ್ಲಿ ಅಶುಭ ಫಲಗಳನ್ನು ಪಡ್ಕೊಳ್ಳುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಸಿಂಹ, ಕನ್ಯಾ ಮತ್ತೆ ಮಕರ, ಈ 4 ರಾಶಿಯವರು ಗ್ರಹಣದ ಆಚರಣೆಯನ್ನು ಮಾಡಬೇಕು. ಹಾಗೆ ಈಗ ಹೇಳಿರುವಂತಹ ಸಾಮಗ್ರಿಗಳನ್ನ ದಾನವಾಗಿ ನೀಡಬೇಕು. ಇನ್ನು ಮಿಶ್ರ ಫಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಧನಸ್ಸು ಮತ್ತೆ ಕುಂಭ. ಇನ್ನು ಶುಭ ಫಲಗಳನ್ನು ಪಡ್ಕೊಳ್ಳುವಂತಹ ರಾಶಿಗಳು, ಗ್ರಹಣದಿಂದ ಒಳ್ಳೆಯ ಫಲಗಳು ಮಿಥುನ ರಾಶಿಯವರಿಗೆ, ಮೀನ ರಾಶಿಯವರಿಗೆ, ತುಲಾ ರಾಶಿಯವರಿಗೆ ಮತ್ತೆ ವೃಶ್ಚಿಕ ರಾಶಿಯವರಿಗೆ ಲಭ್ಯವಾಗುತ್ತೆ. ಇದು ಚಂದ್ರಗ್ರಹಣದ ಫಲದ ವಿಚಾರ. ಇನ್ನು ಈ ಶುಭ ಫಲಗಳು ಯಾವ ರೀತಿಯಲ್ಲಿ ಬರುತ್ತೆ, ಅದರ ಒಂದು ಮುನ್ಸೂಚನೆಗಳು ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಹಾಗಾಗಿ ಈ ಚಂದ್ರಗ್ರಹಣದ ಬಗ್ಗೆ ನಿಮಗೆ ಯಾವುದೇ ರೀತಿಯ ಅನುಮಾನಗಳಿರಲಿ, ಜಿಜ್ಞಾಸೆಗಳಿರಲಿ, ಯಾವುದೇ ರೀತಿಯ ಸಲಹೆಗಳಿದ್ರೂ ಕೂಡ ಅದನ್ನ ಕಮೆಂಟ್ ಮಾಡಿ. ಅದಕ್ಕೆ ನಾವು ಶಾಸ್ತ್ರೋಕ್ತ ರೀತಿಯಲ್ಲಿ, ಧರ್ಮ ಗ್ರಂಥಗಳಲ್ಲಿ ತಿಳಿಸಿರುವಂತಹ ರೀತಿಯಲ್ಲಿ ಈ ಆಚರಣೆಗಳು ಹೇಗಿರಬೇಕು ಅನ್ನುವಂಥ ವಿಚಾರವನ್ನ ತಿಳಿಸೋಣ. ಇನ್ನು ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲೇ ನಾವು ಆ ದಿನ ಹೇಳಿಕೊಳ್ಬೇಕಾದಂತಹ ಶ್ಲೋಕವನ್ನ, ಹಾಗೆ ಕಾಗದದ ಮೇಲೆ ಬರೆದಿಟ್ಟುಕೊಳ್ಳಬೇಕಾದಂತಹ ಶ್ಲೋಕ ಏನಿದೆ ಅದನ್ನ ಪ್ರಕಟ ಮಾಡಿದ್ದೇವೆ. ಅದನ್ನ ನೋಡಿಕೊಂಡು ತಪ್ಪಿಲ್ಲದೆ ಬರ್ಕೊಳ್ಳಿ. ಹೇಳಿದಂತಹ ರೀತಿಯಲ್ಲಿ ಅದನ್ನ ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಆದರೂ ಈ ಗ್ರಹಣ ಅನ್ನುವಂಥದ್ದು ಸೂರ್ಯ, ಚಂದ್ರ ಮತ್ತೆ ಭೂಮಿ ಈ ಮೂವರ ಚಲನೆಯ ಗತ್ಯಂತರವನ್ನು ತಿಳಿಸುವಂತಹ ಒಂದು ಪ್ರಕೃತಿಯ ಬದಲಾವಣೆ ಇದು. ಹಾಗಾಗಿ ಈ ಗ್ರಹಣದ ಪ್ರಭಾವ ಇದ್ದೇ ಇರುತ್ತೆ. ಇದನ್ನ ಹಿರಿಯರ ಮೂಲಕ ನೀವು ಕೂಡ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಂಡು ಅದನ್ನ ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ.